ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಕೋಲ್ಡ್ ಆಗಿಬಿಟ್ಟು ಹಾಗೆ ತುಂಬಾ ಕೋಲ್ಡು ಹಾಗೆ ಕೆಮ್ಮು ಆಗಿದೆ, ನೆಗಡಿ ಆಗಿದೆ. ಹಂಗಾಗ್ಬಿಟ್ಟು ನಾನು ಮಾರ್ನಿಂಗ್ ಲೇಟಾಗಿ ಎದ್ದಿದ್ದೀನಿ. ಇವಾಗ ಬಂದ ಸಮಯ ಹತ್ತತ್ರನೇ 7 ಗಂಟೆ ಮೇಲೇ ಆಗಿದೆ. ಈಗ ಎದ್ಬಿಟ್ಟಿದ್ದೀನಿ ಸ್ನೇಹಿತರೆ. ಕೆಲಸಕ್ಕೇನು ಲೀವ್ ಹಾಕಿಲ್ಲ, ನಾನು ಹೋಗಲೇಬೇಕು. ಹಂಗಾಗ್ಬಿಟ್ಟು ಇವಾಗ ನಮ್ಮ ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತು ಬಂದು ಕೆಲವು ಫಂಕ್ಷನ್ಸ್ಗಳಿಗೆಲ್ಲ ಹೋಗಬೇಕಾಗೈತಿ. ಹಂಗಾಗ್ಬಿಟ್ಟು ನಾನು ಜಲ್ದಿ ಕುಕ್ ಮಾಡುವಂಥ ಮನೆಗೆ ಹೋಗಿ ಬಂದು ಬೇಗನೆ ರೆಡಿ ಆಗಿಬಿಟ್ಟು ಫಂಕ್ಷನ್ಗೆ ಹೋಗಬೇಕು ಸ್ನೇಹಿತರೆ. ಹಂಗಾಗ್ಬಿಟ್ಟು ನಾನು ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾವು ಮನೆಯವರು ಮನೆಗೆ ನಮ್ಮ ಮಗನ್ನ ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ದಾರೆ. ಹಂಗಾಗ್ಬಿಟ್ಟು ಅವ್ನು ಬರ್ತಾನೆ ಅನ್ನೋ ಎಕ್ಸೈಟ್ಮೆಂಟಲ್ಲಿ ನಾನಿವಾಗ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಒಂದು 4 ಡೇಸ್ ರಜೆ ಕೊಟ್ಟಿದ್ದಾರೆ ಸ್ನೇಹಿತರೆ ದೀಪಾವಳಿಗೆ. ಹಂಗಾಗ್ಬಿಟ್ಟು ಅವನು ಕೋಚಿಂಗ್ ಸೆಂಟ್ರಿಂದ ಮನೆಗೆ ಬರ್ತಾಯಿದ್ದಾನೆ. ಹಾಯ್ ಫ್ರೆಂಡ್ಸ್, ಇವಾಗ ಫೈನಲಿ ರೆಡಿ ಆಗಿದ್ದೀವಿ. ಧೃತಿಮಾ, ನಾವು ಹಾಗೆ ಅವ್ರ ಮಮ್ಮಿ ಹಾಗೆ ಅವ್ರ ದೊಡ್ಡಮ್ಮ ಎಲ್ಲರೂ ನಾವು ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಧೃತಿಮದು ರಿಯಲ್ ವಾಯ್ಸನ್ನು ನಾನು ನಿಮಗೆ ಕೇಳಿಸ್ತೀನಿ. ಇವಾಗ ಎಲ್ಲಿಗೆ ಹೊಂಟೀವಿ ಅಂತ ಹೇಳ್ಬಿಟ್ಟು ಧೃತಿಮ ಹೇಳ್ತಾಳೆ ನೋಡಿ. ಹಾಯ್ ಧೃತಿಮಾ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲಿಗೆ ಹೊಂಟಿರಿ ನೀವು? ಫಂಕ್ಷನ್ಗೆ ಹೊಂಟೀವಿ. ನಾವು ಫಂಕ್ಷನ್ಗೆ ಹೊಂಟೀವಿ. ಏನಪ್ಪ ಗಾಯತ್ರಿ ಫಂಕ್ಷನ್ಗೆ ಹೊಂಟೀವಿ ಅಂತೇಳಿ ಧೃತಿಮಾ ಗಾಯತ್ರಿ ಎಲ್ಲರೂ ಹೇಳಿದರು. ಅಲ್ಲಿ ವಿಡಿಯೋನ ತೋರಿಸ್ಲಿಲ್ಲಲ್ಲ ಗಾಯತ್ರಿ ಅಂತ ಅನ್ಬೋದು ಸ್ನೇಹಿತರೆ. ಫ್ರೆಂಡ್ಸ್ ಏನು ಅಂದರೆ ಜಾಸ್ತಿ ಜನ ಇದ್ದರು, ಜಾಸ್ತಿ ಕ್ರೌಡ್ ಇತ್ತು. ಅಂದರೆ ನಮಗೂ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ಏನಪ್ಪ ಈ ಅಮ್ಮ ಫೋನೇ ಕೈಯಲ್ಲಿ ಯಾವಾಗಲೂ ಫೋನ್ ಇರುತ್ತೆ ಅಂತೇಳಿ ಕೆಲವೊಬ್ಬರು ನಮಗೆ ಅನ್ಕೋಬಾರ್ದಲ್ಲ ಸ್ನೇಹಿತರೆ. ಯಾಕಂದರೆ ನಾವು ವ್ಲಾಗ್ ಮಾಡ್ತಾಯಿದ್ವಿ, ವಿಡಿಯೋ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರೋಂಗಿಲ್ಲ. ಹಂಗಾಗ್ಬಿಟ್ಟು ಅದನ್ನೇನು ನಾನು ಮಾಡಿಲ್ಲ ಸ್ನೇಹಿತರೆ. ಬನ್ನಿ, ಇವಾಗ ಚಿಕನ್ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕಿ ನಾವು ನೆನೆಸಿಟ್ಟಿದ್ದೀವಿ. ಈ ಕಡೆ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀವಿ. ಹಾಗೆ 1-2 ಈರುಳ್ಳಿಯನ್ನು ಕಟ್ ಮಾಡಿ ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ. ನಾನೇನು ಸ್ನೇಹಿತರೆ, ನಾನು ಕೊಬ್ಬರಿ ಅದನ್ನು ಆ್ಯಡ್ ಮಾಡೋದಿಲ್ಲ. ಹಂಗೆ ನಮಗೆ ಉಪ್ಪು ಖಾರ ಹತ್ತಿರಬೇಕು, ಹಂಗೆ ಸ್ಪೈಸಿಯಾಗಿರಬೇಕು. ಆ ರೀತಿ ನಾನು ಫ್ರೈಯನ್ನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ 1-2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಬಿಟ್ಟು ನಾನು ಎಣ್ಣೆಯಲ್ಲಿ ಹಾಕಿದ್ದೀನಿ. ಅವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ನೇಹಿತರೆ, ಸ್ವಲ್ಪ ಫ್ರೈ ಆಗಬೇಕು. ನಂತರ ನೋಡಿ, ಈಗ ಅರಿಶಿನ ಉಪ್ಪು ಹಾಕಿ ನಾನು ಚಿಕನ್ ಏನು ನೀಟಾಗಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ. ಯಾವಾಗಲೂ ನಾವು ಚಿಕನ್ನ ಅರಿಶಿನ ಉಪ್ಪು ಹಾಕಿ ನೀರು ಹಾಕಿಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ನಂತರ ವಾಶ್ ಮಾಡ್ಕೊಂಡೆ ಈ ರೀತಿ ಹಾಕಬೇಕು ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ಆ್ಯಂಟಿಬ್ಯಾಕ್ಟೀರಿಯಲ್ ಸ್ನೇಹಿತರೆ ಅರಿಶಿನ ಉಪ್ಪು. ಹಾಗಾಗ್ಬಿಟ್ಟು ಯಾವುದೇ ಚಿಕನ್ಗೆ ಇಂಜೆಕ್ಷನ್ ಮಾಡಿದರೂ ಸಹಿತ ಅದ್ರದ್ದು ನಮಗೇನು ಆ ಎಫೆಕ್ಟ್ ನಮಗೆ ಕೊಡೋದಿಲ್ಲ ಅಂತಲೇ ನಾವು ಹೇಳ್ಬೋದು. ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಚಿಕನ್ನ. ಬನ್ನಿ, ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ 1-2 ವಿಸಿಲು ನಾನು ಕೂಗಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಮಕ್ಕಳು ಊಟ ಮಾಡ್ತಾವಲ್ಲ, ಸರಿಗೆ ಬೆಂದಿರಬೇಕು. ಹಂಗಾಗ್ಬಿಟ್ಟು ಡೈರೆಕ್ಟ್ ಪಾತ್ರೆಯಲ್ಲಿ ಬೇಯಿಸೋರು ಕೂಡ ಬೇಯಿಸ್ತಾರೆ. ನಾನು ಮಾಡೋದು ಹೀಗೇ. ಇವಾಗ ನೋಡಿ, 1 ಸ್ಪೂನು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು 1 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಈಗ ನಂತರ ಅರಿಶಿನ ಪುಡಿಯನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ, 1 ಚಿಟಿಕೆ. ಇವಾಗೆಲ್ಲ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಇದು ನಾನು ರೊಟ್ಟಿ ಮಾಡ್ತಾಯಿಲ್ಲ. ಏನಕ್ಕಪ್ಪ ಅಂದರೆ ಮಧ್ಯಾಹ್ನ ಲೇಟ್ ಆಗಿತ್ತು. ನಮ್ಮ ಮನೆಯವರು ನಮ್ಮ ಮಗನ್ನ ಬಸ್ ಸ್ಟ್ಯಾಂಡಿಗೆ ಪಿಕಪ್ ಮಾಡಲಿಕ್ಕೆ ಹೋಗಿದ್ದಾರೆ. ಹಂಗಾಗ್ಬಿಟ್ಟು ಲೇಟ್ ಆಗಿತ್ತು. ತಂದುಕೊಟ್ಟು ಹೋದ್ರು ಅವ್ರು, ಜಲ್ದಿ ಬೇಗನೆ ಮಾಡಿಬಿಡು ಅವ್ನು ಬರೋದ್ರೊಳಗೆ ಅಂಥೇಳಿ. ಇವಾಗ ನಾನು ಚಿಕನ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಈ ಕಡೆ ಬಂದು ನೋಡಿ ವಿಸಿಲ್ ಕುಗ್ಸ್ಕೊಳಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಬಂದು ಮಿಕ್ಸಿ ಜಾರ್ಗೆ ನಾನು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಸಿಪ್ಪೆಗಳನ್ನ ತಕ್ಕೊತಾ ಇಲ್ಲ. ನೋಡಿ, ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕ್ಕೊಂಡಿದ್ದೀನಿ. ಇವಾಗ 2-3 ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇಷ್ಟೇ ಸ್ನೇಹಿತರೆ. ನಾನು ಸಿಂಪಲ್ಲಾಗಿ ನೋಡಿ 4 ಲವಂಗ ಹಾಗೆ ಹಾಗೆ 5-6 ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ.
ಪುಟಾಣಿ ಇಲ್ಲ ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಯಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ ಸ್ನೇಹಿತರೆ, ಪೇಸ್ಟ್ ಮಾಡ್ಕೊಂಡು. ನಂತರ ಕುಕ್ಕರನ್ನು ನಾನು ಓಪನ್ ಮಾಡಿದೆ, ಅದಕ್ಕೆ ಅಚ್ಚ ಖಾರದ ಪುಡಿ 1-2 ಸ್ಪೂನನ್ನು ನಾನು ಹಾಕ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಖಾರ ಎಷ್ಟು ಬೇಕು ಸ್ಪೈಸಿಯಾಗಿ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ನಮಗೆ 1-2 ಸ್ಪೂನ್ ಖಾರದ ಪುಡಿ ಆದರೆ ಸಾಕು ಸ್ನೇಹಿತರೆ, ನಮ್ಮ ಮಕ್ಕಳು ಊಟ ಮಾಡೋದ್ರಿಂದ. ಇವಾಗ ಬಂದು ಈ ಕಡೆ ನಾವು ಪೇಸ್ಟನ್ನು ಮಾಡ್ಕೊಂಡು ಬಂದಿದ್ದೀವಿ. ಮಸಾಲೆ ಪೇಸ್ಟನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ. ನಂತರ ನೋಡಿ, ಈಗ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀವಲ್ಲ ಆ ಕುಕ್ಕರ್ಗೆ ನಾವು ಪೇಸ್ಟನ್ನು ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿ, ಇದಾದ ನಂತರ ಸ್ವಲ್ಪ ಸಿಮ್ನಲ್ಲಿ ಇಟ್ಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಡೋಣ ಸ್ನೇಹಿತರೆ. ಫೈನಲಿ ಇವಾಗ ನಮಗೆ ನೋಡಿ ಸ್ನೇಹಿತರೆ, ಫೈನಲಿ ಇವಾಗ ಚಿಕನ್ ರೆಡಿ ಆಯಿತು. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬೋದು. ನಮಗೆ ಮಸಾಲೆ ಜಾಸ್ತಿ ಇದ್ದರೆ ನಾವು ಊಟ ಮಾಡಲ್ಲ, ಹಾಗಾಗಿ ಲೈಟಾಗಿ ಇಷ್ಟೇ ಹಾಕ್ಕೊಂಡು ಇದು ಊಟ ಮಾಡಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ. ಈ ರೀತಿಯನ್ನು ನಿಮ್ಮ ಮಾಡಿ ಉಪ್ಪು ಹಾಗೆ ಖಾರ ಸ್ಪೈಸಿಯಾಗಿ ನಿಮ್ಮ ಬಾಯಿಗೆ ಎಷ್ಟು ರುಚಿ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಮನೆಯಲ್ಲಿ ನಾನು ಊಟ ಮುಗಿಸ್ಬಿಟ್ಟು ಈ ಕಡೆ ಧೃತಿಮಾರ್ ಮನೆ ಕಡೆ ಬಂದೆ. ನಮ್ಮ ಅತ್ತಿಗೆ ಬೇರೆ ಅಲ್ಲೇ ಇದ್ದರು, ಹಂಗಾಗ್ಬಿಟ್ಟು ಕರೆದ್ರು, ಹಂಗಾಗ್ಬಿಟ್ಟು ಬಂದೆ ನಾನು. ನೋಡಿ ಧೃತಿಮಾ ಈಗಲೂ ಎಷ್ಟು ಚೆಂದಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಅವಳಿಗೆ. ಹಂಗಾಗ್ಬಿಟ್ಟು ಫೋನ್ ವಿಡಿಯೋ ಹಿಡಿತಾ ಇದ್ದೀನಿ ಅಂದರೆ ಫುಲ್ಲು ಮುಂದೆ ಬಂದುಬಿಡ್ತಾಳೆ. ಅತ್ತಿ ನಂದು ಮಾಡು ಅಂತೇಳಿ, ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಅವಳು ಖುಷಿಗೋಸ್ಕರನೇ ನಾನು ಕ್ಯಾಮ್ರಾವನ್ನು ಮುಂದೊಯ್ತೀನಿ ಅವಳು ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಬಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ.